ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ನಟ ದರ್ಶನ್ಗೆ ಆಪ್ತರಿಂದಲೇ ಚಳಿ ಜ್ವರ ಶುರುವಾಗಿದೆ. ದರ್ಶನ್ ಗ್ಯಾಂಗ್ ಈಗ ಸಂಪೂರ್ಣವಾಗಿ ಛಿದ್ರವಾಗಿದೆ. 14ನೇ ಆರೋಪಿ ಪ್ರದೋಷ್ ಈಗ ಕೋರ್ಟ್ ಮುಂದೆ ಮಾಫಿ ಸಾಕ್ಷಿ ಅರ್ಜಿ ಸಲ್ಲಿಸಿದ್ದು ದರ್ಶನ್ ಭವಿಷ್ಯಕ್ಕೆ ಕತ್ತಲು ಆವರಿಸಿದೆ. ವಿಸ್ತರಣೆ ನಂತರ ಹೊತ್ತಿದ ಬೆಂಕಿ ಕ್ರಮೇಣ ಉಪಶಮನ ಆಗ್ತಾ ಇದೆ. ಆದರೆ ಶಾಸಕರ ಅಸಮಾಧಾನ ಬೂದಿ ಮುಚ್ಚಿದ ಕೆಂಡದಂತಿದೆ. ಆಪರೇಷನ್ ಡ್ಯಾಮೇಜ್ ಕಂಟ್ರೋಲ್ಗೆ ಇಳಿದ ಡಿಕೆಶಿ ಅತೃಪ್ತರ ಮನೆ ಬಾಗಿಲಿಗೆ ಹೋಗಿ ಸಂಧಾನ ಮಾಡ್ತಿದ್ದಾರೆ. ಇತ್ತ ಸಭಾಪತಿ ಹೊರಟ್ಟಿ ರಾಜೀನಾಮೆ ಅನಿವಾರ್ಯತೆಗೆ ಸಿಲುಕಿದ್ದಾರೆ. ಬೆಂಗಳೂರಿನ ಪಕ್ಕದಲ್ಲೇ ಇರೋ ಬಿಡದಿಗಾಗಿ ರೈತರ ಸಿಟ್ಟು ಕೆಂಡುವಾಗ್ತಾ ಇದೆ. ಜೆಡಿಎಸ್ ಬಿಜೆಪಿ ಮೈತ್ರಿಕೂಟ ಬೃಹತ್ ಪಾದಯಾತ್ರೆಗೆ ಸಜ್ಜಾಗಿದೆ. ಜನಾಂದೋಲನ ರೂಪಿಸಲು ದಳಪತಿ ಮೆಗಾ ಪ್ಲಾನ್ ಸಿದ್ಧಪಡಿಸಿದ್ದಾರೆ. ದೋಸ್ತಿಗಳಿಗೆ ಬಿಪಿ ಶುಗರ್ ಹೆಚ್ಚಾಗಿದೆ ಅಂತ ನೂತನ ಸಚಿವ ಬಾಲಕೃಷ್ಣ ಚಾಟಿ ಬೀಸಿದ್ದಾರೆ. ನಂಬರ್ ನೋಡಿದ್ರೆ ಗೇಮ್ ಪಲ್ಟಿ ಆಗಲಿದ್ದು ರಾಜಕೀಯ ಚಿತ್ರಣವೇ ಬದಲಾಗಲಿದೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಗೆ ಇನ್ನೆರಡೇ ದಿನ ಬಾಕಿ ಇದ್ದು 1,11,00,000 ಮತದಾರರು ಪಟ್ಟಿಯಿಂದ ಎಕ್ಸಿಟ್ ಆಗಿರುವಂತಹ ಮಾಹಿತಿ ಸಿಕ್ಕಿದೆ. ತಿಂಗಳ ಬಳಿಕ ಕುಣಿಗಲ್ ಡಾಕ್ಟರ್ ರಂಗನಾಥರಿಗೆ ದೊಡ್ಡಮ್ಮ ಚಿಕ್ಕಮ್ಮ ಹೆಸರಿನಲ್ಲಿ ಗೊಂದಲ ಕಾಣಿಸಿದ್ಯಂತೆ. ನೀಟ್ ವಿರುದ್ಧ ಸಿಡಿದೆದ್ದ ಜೆನ್ಜಿಗಳು ದೇಶ ವಿರೋಧಿಗಳಲ್ಲ. ಪ್ರತಿಭಟನೆ ಮಾಡುವಂತ ಒಂದು ಹಕ್ಕು ಎಲ್ರಿಗೂ ಇದೆ. ಪ್ರತಿಭಟನೆ ಪ್ರಜಾಪ್ರಭುತ್ವದ ಭಾಗ. ಮುಂಬೈನ ಐತಿಹಾಸಿಕ ಯುವ ಸಮ್ಮೇಳನದಲ್ಲಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಯುವ ಪೀಳಿಗೆ ಅನ್ನು ಒಪ್ಪಿದ್ದಾರೆ. ಜಗತ್ತನ್ನು ಒಗ್ಗೂಡಿಸುವಲ್ಲಿ ಯುವಕರ ಪಾತ್ರ ಅಪಾರ, ಭಾರತೀಯ ಮಾರ್ಗ ಅನುಕರಣೀಯ ಅಂತ ಹೊಗಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.